ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಬಹುದು ಅಂತ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಮಿ ಶೇರ್ ದ ಚಾರ್ಟ್. ಸೊ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಕಂಪ್ಲೀಟ್ಲಿ ಆಸ್ ಐ ಸೆಡ್, ಅಕಸ್ಮಾತ್ ನಿಫ್ಟಿ ಮೇಲ್ ಹೋಗೋದಾಗಿದ್ರೆ 22,800 ಅದು ಕ್ರಾಸ್ ಮಾಡಬೇಕಾಗಿತ್ತು ಅಂತ ನಾನು ಹೇಳಿದೆ. ಬಟ್ ಏನಾಗಿದೆ, ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಸೀದಾ ಕೆಳಗಡೆ ಓಪನ್ ಆಗಿದೆ, ಮೀನ್ಸ್ ಕೆಳಗಡೆ ಹೋಗಿದೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಫೇಕ್ ಬ್ರೇಕ್ಔಟ್ ರೀತಿ ವರ್ಕೌಟ್ ಆಗಿದೆ. ಸೊ ಇಲ್ಲಿ ಯಾವುದೇ ಬೈಯಿಂಗ್ ಪೊಸಿಷನ್ ಅಂತೂ ಇವಾಗ ಆಗಲ್ಲ. ಓಕೆ, ಸೊ ಬಾಟಮ್ ಇಂದ ಬಂದು ವಾಪಸ್ ರಿವರ್ಸಲ್ ಬಂದಿದೆ ಅಟ್ ದ ಎಂಡ್ ಆಫ್ ದ ಮಾರ್ಕೆಟ್. ಸೊ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಎಸ್, ಸೊ ಇವಾಗ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗ್ಬೇಕು, ಅಪ್ವರ್ಡ್ ಮೂವ್ಮೆಂಟ್ ಆನ್ ಬಂದ್ರೆ ಇಲ್ಲಿ ಡಬಲ್ ಟಾಪ್ ಅನ್ನೋದು ಒಂದು ಕ್ರಿಯೇಟ್ ಆಗಿದೆ. ಓಕೆ, ದಿಸ್ ಇಸ್ ಅ ಸಿಂಗಲ್ ಟಾಪ್ ಅಂಡ್ ದಿಸ್ ಇಸ್ ಅ ಡಬಲ್ ಟಾಪ್. ಇದರ ಮೇಲ್ಗಡೆ ಹೋದಾಗ್ಲೇನೆ ನಮ್ಗೊಂದು ಕಾನ್ಫಿಡೆನ್ಸ್ ಸಿಗೋದು. ಬಟ್ ಇಂಟ್ರಾಡೇದಲ್ಲಿ ನಾವು ಟ್ರೇಡ್ ಮಾಡೋದಾದ್ರೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದು. ಓಕೆ, ಸೊ ಇಲ್ಲೊಂದು ರೇಂಜ್ ಬಂದಿದೆ ಅಥವಾ ಸ್ವಿಂಗ್ಸ್ ಅಂತ ಹೇಳ್ಬಹುದು. ಅಕಸ್ಮಾತ್ ಮಾರ್ಕೆಟ್ ನಾಳೆ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯ್ತು ಅಥವಾ ಫ್ಲಾಟ್ ಇಲ್ಲಿ ಈ ರೇಂಜ್ ಅಲ್ಲಿ ಓಪನ್ ಆಗಿ ಸೈಡ್ ವೇಸ್ ಆಯ್ತು ಅಂದ್ರೆ, ಸೊ ಈ ಹೈ ಬ್ರೇಕ್ ಆದ ತಕ್ಷಣ ವಿ ಕ್ಯಾನ್ ಗೋ ಫಾರ್ ಲಾಂಗ್ ಪೊಸಿಷನ್. ಸೊ ಇಲ್ಲೇ ಫ್ಲಾಟ್ ಅಥವಾ ಕೆಳಗಡೆ ಗ್ಯಾಪ್ ಡೌನ್, ಲಿಟಲ್ ಬಿಟ್ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂಡ್ ಸೈಡ್ ವೇಸ್ ಆಗಿ ಈ ಲೋ ಅಥವಾ ಈ ಲೋ ಬ್ರೇಕ್ ಆದ್ರೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ಲಿ ಇದೇ ರೇಂಜ್ ಅಲ್ಲಿ ಓಪನ್ ಆಯ್ತು, ಆಪ್ಷನ್ ಸೆಲ್ಲರ್ಸ್ ಗೆ ಯಾವ ಡೇ ಅಂತ ನಾವು ಪ್ರಿಡಿಕ್ಟ್ ಮಾಡಬಹುದು. ಸೊ ಇಲ್ಲಿದೊಂದು ರೇಂಜ್ ಆಗುತ್ತೆ ಅಂಡ್ ದೆನ್ ಕಂಪ್ಲೀಟ್ಲಿ ಇಲ್ಲಿದೊಂದು ರೇಂಜ್ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಓಪನ್ ಆದ್ರೆ, ಸೊ ಬೈಯಿಂಗು ಕನ್ಫ್ಯೂಸ್, ಸೆಲ್ಲಿಂಗು ಕನ್ಫ್ಯೂಸ್ ಆದ್ರೆ ಮೇಲ್ಗಡೆ ಇರೋ ಕಾಲ್ ಔಟ್ ದ ಮನಿ, ಕೆಳಗಡೆ ಇರೋ ಪುಟ್ ಔಟ್ ದ ಮನಿನ ನಾವು ಸೆಲ್ ಮಾಡಿ ಈಸಿಲಿ ಥೀಟಾಡಿಕೆ ಬೆನಿಫಿಟ್ ಅನ್ನ ತಗೋಬಹುದು. ಹವೆವರ್ ಐವಿ ಕೂಡ ತುಂಬಾ ಜಾಸ್ತಿ ಆಗಿದೆ. ಸೊ ಐವಿ ಜಾಸ್ತಿ ಆಗಿರೋದ್ರಿಂದ ಟೈಮ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ. ಸೊ ಆಟೋಮೆಟಿಕಲಿ ಡ್ರಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ 2 to 3 ಡೇಸ್ ಡಿಸಿಷನ್ ಪೆಂಡಿಂಗ್ ಇರುತ್ತೆ. ಸೊ ಆಮೇಲೆ ಮತ್ತೆ ಇನ್ನೂ ವೆಲಾಟಿಲಿಟಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಹುದು. ಸೊ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಎನಿ ಅದರ್ ಸ್ವಿಂಗ್ಸ್ ಏನಾದ್ರು ಸಿಗುತ್ತಾ ನಮಗೆ? ಸೊ ಆಸ್ ಆಫ್ ನೌ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೇಮ್ 50 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಸಿಕ್ಕಿದೆ ಅದೇ ಸ್ವಿಂಗ್ಸ್ ಗಳೇ ಸಿಗ್ತಾ ಇದೆ. ಸೊ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ, ಹೈ ಬ್ರೇಕ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ. ಕಂಪ್ಲೀಟ್ಲಿ ಲೋ ಬ್ರೇಕ್ ಆದ್ರೆ 100 to 150 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಡೈರೆಕ್ಟ್ಲಿ ನಾವೇನ್ ಮಾಡ್ಬೇಕಾಗತ್ತೆ, 48,600 ಲೋ ಬ್ರೇಕ್ ಆಗುತ್ತಲ್ವಾ, ಡೈರೆಕ್ಟ್ಲಿ ನಾವು 48,000 ಅನ್ನ ಆಸ್ ಅ ಟಾರ್ಗೆಟ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಲೈಕ್ ಸೈಡ್ ವೇಸ್ ಓಪನ್ ಆಯ್ತು, ಫ್ಲಾಟ್ ಓಪನ್ ಆಯ್ತು ಅಂಡ್ ಸೈಡ್ ವೇಸ್ ಆಗಿ ಲೋ ಬ್ರೇಕ್ ಆದ್ರು, ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಅಗೇನ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಿ ಅಂಡ್ ಲೋ ಬ್ರೇಕ್ ಆದ್ರೆ, ಯಾಕಂದ್ರೆ ಲಾಸ್ಟ್ 2 ಡೇಸ್ ಇಂದ ಸೇಮ್ ಮೂವ್ಮೆಂಟ್ ಬರ್ತಾ ಇದೆ. ಇವಾಗ ನೋಡಿ ನಿಫ್ಟಿಯಲ್ಲಿ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡೋದಾದ್ರೆ ಸೊ ನಿನ್ನೆ ಏನಾಯ್ತು, ಮಾರ್ಕೆಟ್ ಕಂಪ್ಲೀಟ್ಲಿ ಸೊ ಗ್ಯಾಪ್ ಡೌನ್ ಓಪನ್ ಆಯ್ತು, ಗ್ಯಾಪ್ ಡೌನ್ ಓಪನ್ ಆಗಿ ಸೀದಾ ಲೋ ಬ್ರೇಕ್ ಆಗಿ ಕಂಟಿನ್ಯೂಸ್ಲಿ ಕೆಳಗಡೆ ಹೋಯ್ತು. ಆಮೇಲೆ ಇವತ್ತು ಕೂಡ ಗ್ಯಾಪ್ ಡೌನ್, ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಅಂಡ್ ಲೋ. ಸೊ ಇದೇ ಸೇಮ್ ಸಿನಾರಿಯೋ ಅಗೇನ್ ಕ್ರಿಯೇಟ್ ಆದ್ರೆ ಅಗೇನ್ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್, ಬಟ್ ಗ್ಯಾಪ್ ಡೌನ್ ಓಪನ್ ಆಗ್ಬೇಕು, ದಟ್ ಟು ಇನ್ ಬ್ಯಾಂಕ್ ನಿಫ್ಟಿ. ನಿಫ್ಟಿಯಲ್ಲಿ ಈಸಿಲಿ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಆದ್ರೆ ಸೊ ಈ ಸ್ವಿಂಗ್ 22,600 ಬೇಕಾಗುತ್ತೆ. 22,600 ಫ್ಲಾಟ್ ಓಪನ್ ಆಗ್ಬೇಕು, ಸೈಡ್ ವೇಸ್ ಆಗ್ಬೇಕು. ಸಡನ್ಲಿ ಸಿಂಗಲ್ ಕ್ಯಾಂಡಲ್ ಇಲ್ಲೇ ಸ್ಪೈಕ್ ಆದ್ರೆ ಮತ್ತೆ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಸೊ ಫಿಯರ್ ಅಂತೂ ಇದೆ, ಹಾಗಾಗಿ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ ಆಟೋಮೆಟಿಕಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಲೋ ಕೂಡ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಲೋ ಬ್ರೇಕ್ ಆದ್ರೆ ಇಮಿಡಿಯೇಟ್ಲಿ ವಿ ಕ್ಯಾನ್ ಗೆಟ್ ಅರೌಂಡ್ ಎಷ್ಟು ಪಾಯಿಂಟ್ ಸಿಗ್ಬಹುದು. ಸೊ ನಿಫ್ಟಿಯಲ್ಲಿ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, 80 ಅಥವಾ 70 ಪಾಯಿಂಟ್ಸ್ ಲೋ ಬ್ರೇಕ್ ಆದ್ರೆ, ಇವತ್ತಿನ ಲೋ ಬ್ರೇಕ್ ಆದ್ರೆ ಫ್ಲಾಟ್ ಓಪನ್ ಆಗಿ. ಸೊ ಡನ್, ಥ್ಯಾಂಕ್ ಯು, ಬಾಯ್. ಇಲ್ಲಿಗೆ